ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ನನ್ನ RK ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು 4ನೇ ತರಗತಿಯ ಪಾಠವಾದ ಕನಸುಗಾರ ಕಲಾಂ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ಮೊದಲು ಒಂದು ವಾಕ್ಯದಲ್ಲಿ ಉತ್ತರಿಸಿ, ಅಂದರೆ ಒಂದು ವಾಕ್ಯದ ಪ್ರಶ್ನೆಗಳು. ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು? ಪ್ರಯೋಗಾಲಯಕ್ಕೆ ಪ್ರಸಿದ್ಧ ಮೂಳೆ ತಜ್ಞರು ಭೇಟಿ ಕೊಟ್ಟರು. ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು? ವಿಜ್ಞಾನಿಯನ್ನು ವೈದ್ಯರು ಹೈದರಾಬಾದಿನ ನಿಜಾಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು? ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು. ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು? ರೋಗಿಗಳ ಕಾಲಿಗೆ ಕ್ಯಾಲಿಪರನ್ನು ಅಳವಡಿಸಲಾಗಿತ್ತು. ಅಬ್ದುಲ್ ಕಲಾಂ ತಂದೆ ತಾಯಿ ಹೆಸರೇನು? ಅಬ್ದುಲ್ ಕಲಾಂ ತಂದೆ ಹೆಸರು ಜೈನುಲಾಬ್ದೀನ್ ಮರಕ್ಯಾರ್, ತಾಯಿ ಆಶಿಯಮ್ಮ. ಕಲಾಂ ಆತ್ಮಕಥನದ ಹೆಸರೇನು? ಕಲಾಂ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು. 2-3 ವಾಕ್ಯದಲ್ಲಿ ಉತ್ತರಿಸಿ. ವೈದ್ಯರ ಹೃದಯ ತುಂಬಿ ಬಂದಿತು ಏಕೆ? ಕಲಾಂ ಅವರು 300 ಗ್ರಾಂ ತೂಕದ ಕ್ಯಾಲಿಪರನ್ನು ತಯಾರಿಸಿ ನಿಜಾಮ್ ಆಸ್ಪತ್ರೆಗೆ ತಂದಾಗ ವೈದ್ಯರು ಅದನ್ನು ಪರೀಕ್ಷಿಸಿ ಒಬ್ಬ ಹುಡುಗನಿಗೆ ಅಳವಡಿಸಿದಾಗ ಅವನು ಸುಲಭವಾಗಿ ಹೆಜ್ಜೆ ಇಟ್ಟು ನಡೆದನು. ಆಗ ಅವನ ಕಣ್ಣಲ್ಲಿರುವ ಆನಂದವನ್ನು ಕಂಡು ವೈದ್ಯರ ಹೃದಯ ತುಂಬಿ ಬಂದಿತು. ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು? ಕಲಾಂ ಬಾಲ್ಯದಲ್ಲಿ ಕಡಲ ತೀರದಲ್ಲಿ ಕುಳಿತು ದಡದಲ್ಲಿದ್ದ ಹಕ್ಕಿಗಳ ನೆಲದಿಂದ ಮೇಲಕ್ಕೆ ಹಾರುವುದನ್ನು ನೋಡುತ್ತಿದ್ದರು. ಪಟಪಟನೆ ರೆಕ್ಕೆ ಬಡಿದು ಒಂದು ಕ್ಷಣ ತೇಲುತ್ತಿದ್ದವು, ಮತ್ತೆ ಹಾರುತ್ತಿದ್ದವು. ಇದನ್ನು ಕಂಡ ಕಲಾಂ ಅವರು ನಾನು ಒಂದು ದಿನ ಆಕಾಶದಲ್ಲಿ ಹಕ್ಕಿಗಳಂತೆ ಹಾರಾಡಬೇಕು ಎಂಬ ಕನಸನ್ನು ಕಾಣುತ್ತಿದ್ದರು. ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಯಾವುವು? ಕಲಾಂ ಅವರಿಗೆ ಸುಮಾರು 20ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಪದವಿ ನೀಡಿ ಸನ್ಮಾನಿಸಿವೆ. ಜೊತೆಗೆ ಭಾರತ ಸರ್ಕಾರದಿಂದ ಪದ್ಮಭೂಷಣ, ಪದ್ಮವಿಭೂಷಣ ಹಾಗೂ ಭಾರತ ರತ್ನ ಪ್ರಶಸ್ತಿ ದೊರೆತಿವೆ. ಯಾರು ಯಾರಿಗೆ ಹೇಳಿದರು? ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ? ಯಾರು ಹೇಳಿದರು? ವೈದ್ಯರು ಹೇಳಿದರು. ಯಾರಿಗೆ? ವಿಜ್ಞಾನಿಗೆ ಹೇಳಿದರು. ಕನಸು ಕಾಣಿರಿ. ಯಾರು? ಅಬ್ದುಲ್ ಕಲಾಂ ಅವರು ಹೇಳಿದರು. ಯಾರಿಗೆ? ಮಕ್ಕಳಿಗೆ ಹೇಳಿದರು. ವಿರುದ್ಧ ಪದ ಬರೆಯಿರಿ. ಹಗುರ, ಭಾರ, ಕಷ್ಟ, ಸುಖ, ಮೇಲೆ, ಕೆಳಗೆ. ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಚಿಕಿತ್ಸೆ. ವೈದ್ಯರು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರೆ. ಗಗನ. ಗಗನದಲ್ಲಿ ಸಾವಿರಾರು ನಕ್ಷತ್ರಗಳಿವೆ. ಸಾಧನೆ. ನಾನು ವಿಜ್ಞಾನಿಯಾಗಿ ಸಾಧನೆ ಮಾಡಬೇಕೆಂದು ಆಸೆ ಪಡುತ್ತೇನೆ. ಕನಸು. ಆರೋಗ್ಯಕರವಾದ ಕನಸನ್ನು ಕಾಣಬೇಕು. ಕೂಡಿಸಿ ಬರೆಯಿರಿ. ಮಾಡು ಪ್ಲಸಿಸು ಮಾಡಿಸು. ಅದೇ ರೀತಿ ತಿನ್ನು ಪ್ಲಸಿಸು ತಿನ್ನಿಸು. ಓಡು ಪ್ಲಸಿಸು ಓಡಿಸು. ಬಿಡು ಪ್ಲಸಿಸು ಬಿಡಿಸು. ಆಡು ಪ್ಲಸಿಸು ಆಡಿಸು. ಸೂಕ್ತ ಪದಗಳನ್ನು ಬರೆಯಿರಿ. ಪಡೆದನು ಪಡೆಯುತ್ತಾನೆ ಪಡೆಯುವನು. ನಡೆದನು ನಡೆಯುತ್ತಾನೆ ನಡೆಯುವನು. ಹಾರಿದನು ಹಾರುತ್ತಾನೆ ಹಾರುವನು. ಬರೆದನು ಬರೆಯುತ್ತಾನೆ ಬರೆಯುವನು. ಓಡಿದನು ಓಡುತ್ತಾನೆ ಓಡುವನು. ಆಡಿದನು ಆಡುತ್ತಾನೆ ಆಡುವನು. ಕೊಟ್ಟಿರುವ ಪದಗಳಿಗೆ ಸರಿಯಾದ ವಾಕ್ಯ ರಚಿಸಿ. ರೈತರು ಹೊಲವನ್ನು ಉತ್ತರು. ಮಕ್ಕಳು ಹಾಡನ್ನು ಹಾಡಿದರು. ಗುರುಗಳು ಪುಸ್ತಕವನ್ನು ಓದಿದರು. ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು. ರಾಜರು ರಾಜ್ಯವನ್ನು ಆಳಿದರು. ನೋಡಿ, ಹೀಗೆ ನಿಮಗೆ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸವನ್ನು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮ್ಮೆಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.